You must be Ram, right? Famous doctor? ಯಾ ಬಟ್ ಸಾರಿ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ರಾಮ್. ನಿಮಗೆ ನಾನು ಯಾರು ಅಂತ ಗೊತ್ತಾಗ್ತಿರ್ಬೋದು, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ನೇಹ ನಿಮ್ಮ ಬಗ್ಗೆ ತುಂಬಾನೇ ಹೇಳಿದಾಳೆ. Hey, Sumit, what a surprise. Bunny, I will show you something. Come. ಸ್ನೇಹ, ಯಾರದು? ನನ್ಗೆ ಗೊತ್ತೇ ಆಗ್ಲಿಲ್ಲ. ನನ್ನ ಫ್ರೆಂಡು ರಾಮ್. ಹೋ, ಏನೋ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ರೆ ಏನದು? ನೀನು ಇದೇ ಥರ ಆಡ್ತಿದ್ರೆ ನಾನು ಯಾರು ಅನ್ನೋದು ತೋರಿಸ್ಬೇಕಾಗತ್ತೆ. ಇಲ್ಲಿಗೆ ಯಾಕೆ ಬಂದೆ? ಏನು ನಿನ್ನ ಪ್ರಾಬ್ಲಮ್ಮು? ಮನಿ ಪ್ರಾಬ್ಲಮ್ಸ್? ದುಡ್ಡು ಕಮ್ಮಿ ಆದಾಗ್ತಾನೆ ನಾನು ನಿಮ್ಮ ಹತ್ರ ಬರೋದು, ನೀವು ಅಷ್ಟೋ ಇಷ್ಟೋ ಕೊಟ್ಟು ಕಳ್ಸೋದು. ಅವನೆಲ್ಲ ಕೇಳೋಣ ಅಂತ ಕಾಲ್ ಮಾಡಿದೆ, ಆದರೆ ನೀವು ರೆಡಿನೇ ಇಲ್ವಲ್ಲ ಪಿಕ್ ಮಾಡೋಕ್ಕೆ. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನೋಡು, ನೀನು ಲಾಸ್ಟ್ ಟೈಮ್ ಬಂದಾಗಲೇ ನಿನಗೆ ಸಾಕಷ್ಟು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ, ಅದು ಅಕೇಶನಲ್ಲೇ ಬಂದು ಸಾಯ್ತೀಯ. ಲಾಸ್ಟ್ ಟೈಮ್ ಬಂದಾಗ ರಾಮ್ ಮದುವೆ, ಈ ಸತಿ ನನ್ನ ಮಗಳು ಬರ್ತಡೆ. ನೀವು ಯಾರು, ನಿಮ್ಮ ಕೆಪಾಸಿಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬನೇ ಸಿಕ್ಕಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಅದಕ್ಕೆ ಇಂಥ ಒಕೇಶನ್ ಇರುವಾಗ ಜನಗಳು ಸೇರಿರೋ ಜಾಗದಲ್ಲಿ ಬಂದಿರೋದು. ಅದೇ ನನಗೆ ಸೇಫ್ ಅಲ್ವಾ? ನೀನು ಹೋದ್ಸತ ಬಂದಾಗಲೇ ಹೇಳಿದ್ದೆ, ದಿಸ್ ಶುಡ್ ಬಿ ದ ಲಾಸ್ಟ್ ಟೈಮ್ ಅಂತ. ಇದ್ರ ಪರಿಣಾಮನ ನೀನು ಅನುಭವಿಸ್ಬೇಕಾಗುತ್ತೆ. ಪರಿಣಾಮನ ಅದನ್ನ ಯೋಚನೆ ಮಾಡಬೇಕಾಗಿರೋದು ನೀವು. ನಾವಿರೋ ಜಾಗ, ಇಲ್ಲಿರೋ ಜನಗಳು, ನನಗೆ ಗೊತ್ತಿರೋ ಸೀಕ್ರೆಟ್ಸು, ಇದೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ನೋಡಿ. ದುಡ್ಡು ಕೊಡ್ತೀರಾ ಇಲ್ವಾ? ಏಯ್, ನಿನಗೆ ಬೇಕಾಗಿರೋ ದುಡ್ಡು ತಾನೆ, ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೋ. ನೌ ಯು ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಅದೆಲ್ಲ ಆಗೋದಿಲ್ಲ. ನನಗೆ ಈಗಲೇ ದುಡ್ಡು ಬೇಕು. ನನ್ನ ಹತ್ರ ಕ್ಯಾಶ್ ಇಲ್ಲ. ನಾಳೆ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನನ್ನ ಅಷ್ಟು ದೊಡ್ಡ ಅನ್ಕೊಂಡಿದ್ದೀರಾ? ಈ ಮೂಮೆಂಟ್ನ ಮಿಸ್ ಮಾಡಿದ್ರೆ ನನಗೆ ನೀವು ಕೊಡಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ಮ BA ಕಾಲ್ ಮಾಡಿ ದುಡ್ಡು ತಗೊಂಬರಕ್ಕೆ ಹೇಳಿ. ಹಲೋ ಭೂಮಿಕಾ, 1 ಲಕ್ಷ ಕ್ಯಾಶ್ ಎತ್ಕೊಂಡು ನಮ್ಮ ಪಾರ್ಟಿ ನಡೀತಿರೋ ಛೇ 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 ಛೇ, 1 ಲಕ್ಷನಾ? ಅಸಹ್ಯ. 10 ಲಕ್ಷ ತಗೊಂಬರಕ್ಕೆ ಹೇಳಿ. ಏಯ್, ನಾನು ಎಷ್ಟು ಕೊಡ್ತೀನೋ ಅಷ್ಟು ಇಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಓ, ಇಸ್ ಇಟ್? ಜಸ್ಟ್ ವೇಟ್ ಅಂಡ್ ಸಿ. ರಾಮ್ 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 ರಾಮ್, ಓ ಇಲ್ಲೇ ಇದ್ದೀರಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಇಟ್ಸ್ ವೆರಿ ಅರ್ಜೆಂಟ್. ನನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ಬೇಕಾ? ಹೇ ಸುಮಿತ್, ನಾವೇನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇದೀವಿ, ಆಮೇಲೆ ಮಾತಾಡೋಣ ಬಿಡು. ಹಾಗಲ್ಲ ಸ್ನೇಹ, ರಾಮ್ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡಲೇಬೇಕು. ರಾಮ್ ಇದೆಲ್ಲ ಗೊತ್ತಾಗದ್ ಬೇಡ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನೋ ಅರ್ಥ ಆಗ್ತಿಲ್ಲ. ಆಗುತ್ತೆ ಆಗುತ್ತೆ, ಇವತ್ತು ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ಏನೆಲ್ಲ ಅರ್ಥ ಆಗಿತ್ತೋ ಅದೆಲ್ಲ ಬಿದ್ದೋಗುತ್ತೆ. ವಾಟ್? ನಾನು ನಿಮಗೆ ನನ್ನ ಸ್ನೇಹ ವಿಷಯ ಹೇಳಬೇಕು. ನನಗೆ ಅವಳು ಮಾಡಿರೋ ಪ್ರಾಮಿಸ್ ಬಗ್ಗೆನೂ ಹೇಳಬೇಕು. ಹೇ ಸುಮಿತ್, ನೀನ್ ಸುಮ್ನಿರು ಸ್ನೇಹ, ನನ್ ತಡಿಬೇಡ. ನೀನು ನನಗೆ ಮಾಡಿರೋ ಪ್ರಾಮಿಸ್ ಬಗ್ಗೆ ರಾಮಗ್ ಗೊತ್ತಾಗ್ಬೇಕಲ್ವಾ? ಆಫ್ಟರ್ ಆಲ್ ಹಿ ಇಸ್ ಯುವರ್ ಬಾಯ್ ಫ್ರೆಂಡ್, ರೈಟ್?
ಏನ್ ಪ್ರಾಮಿಸು, ಏನ್ ವಿಷಯ? ಅಂಕಲ್, ರಾಮು ಸ್ನೇಹ ನನಗೆ ಏನ್ ಪ್ರಾಮಿಸ್ ಮಾಡಿದ್ಲು ಅಂತ ಕೇಳ್ತಾ ಇದ್ದಾರೆ. ಹೇಳ್ಬಿಡ್ಲಾ? ಏನ್ ಅಂಕಲ್, ನಿಮಗ್ ಓಕೆನಾ? ಓಕೆ. ಹಾ, ಓಕೆ ಓಕೆ. ಅಂಕಲ್ ಓಕೆ ಅಂದ್ರು ರಾಮ್. ಇನ್ನೇನು ಹೇಳೇ ಬಿಡ್ತೀನಿ ನಿಮಗೆ. ನೀವು ಫೇಮಸ್ ಸರ್ಜನ್ ಅಲ್ವಾ? ಯಾ ನಮ್ಮ ಕಡೆ ಒಂದು ಪೇಷಂಟ್ ಇದ್ರು. ಅವ್ರಿಗೆ ಒಂದು ಸರ್ಜರಿ ಆಗಬೇಕು. ಸರ್ಜರಿ ಅಂದ್ರೇನೆ ರಿಸ್ಕ್ ಅಲ್ವಾ? ಹಾಗಾಗಿ ನಮಗೆ ಪರಿಚಯ ಇರೋ ಸರ್ಜನ್ ಹತ್ರನೇ ಮಾಡಿಸ್ಬೇಕು ಅಂತ ನಾವು. ನೀವು ಫೇಮಸ್ ಸರ್ಜನ್, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡಿಸು ಅಂತ ಸ್ನೇಹನ ಹತ್ರ ಕೇಳಿದ್ದೆ. ಅವಳು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು ಅಲ್ವಾ ಸ್ನೇಹ? ಹಾ ಹಾ, ಹೌದು ಹೌದು, ಅದೇ ಪ್ರಾಮಿಸ್. ಬಟ್ ಈ ವಿಷಯನ ನನ್ನ ಹತ್ರ ನೀನು ಡಿಸ್ಕಸ್ ಮಾಡೇ ಇಲ್ವಲ್ಲ? ಇರ್ಬೇಕು. ಮೊದಲೇ ಅವಳಿಗೆ ನಾನು ಹೇಳಿದ್ದು ನೆನಪಿರಲ್ಲ. ದಟ್ಸ್ ಓಕೆ. ನೀವು ಪೇಷಂಟ್ ಹಾಸ್ಪಿಟಲ್ ಕರ್ಕೊಂಡು ಐ ವಿಲ್ ಚೆಕ್. ಥ್ಯಾಂಕ್ಸ್ ರಾಮ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನೋ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಯು ಪೀಪಲ್ಸ್ ಕ್ಯಾರಿ. ಒಂದು ನಿಮಿಷ ಬರ್ತೀನಿ. ಬರ್ತೀಯ? ರಾಮ್ ಇಷ್ಟೊತ್ತಿಗಾಗಲೇ ಬರ್ಬೇಕಾಗಿತ್ತಲ್ಲ, ಇನ್ನೂ ಬಂದಿಲ್ಲ. ಪ್ರೇಮಕ್ಕ, ಹೊತ್ತಾಯ್ತು, ಬಾ ಊಟ ಮಾಡು. ಬೇಡ ರಾಣಿ, ರಾಮ್ ಇಷ್ಟೊತ್ತಿಗಾಗಲೇ ಬರ್ಬೇಕಾಗಿತ್ತು. ಅವನಿನ್ನ ಬಂದಿಲ್ಲ. ನಾನು ಅವ್ನು ಬಂದ್ಮೇಲೆ ಅವನ ಜೊತೆಗೆ ಊಟ ಮಾಡ್ತೀನಿ. ರಾಮಣ್ಣ ಹೋಗಿರೋದು ಹುಟ್ಟದಬ್ಬಕ್ಕೆ, ಅವರಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ನೀನ್ ಊಟ ಮಾಡ್ಕೊ ಬಾ, ತುಂಬಾ ಹೊತ್ತಾಯ್ತು. ಅವ್ನು ಬಂದ್ಮೇಲೆ ನಾನು ಊಟ ಮಾಡ್ತೀನಿ. ನೀನು ಹೋಗು, ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡು. ಸರಿ ಅಕ್ಕ. ಪಾಪ ಪ್ರೇಮಕ್ಕ, ಅವಳಿಗೆ ರಾಮಣ್ಣನ್ ಬಿಟ್ರೆ ಪ್ರಪಂಚನೇ ಇಲ್ಲ. ಅವಳಿಗೆ ಅವನ್ ಬಿಟ್ರೆ ಇನ್ನೇನೂ ಬೇಡ. ಓಕೆ, ಅವ್ರ ಫೈಲ್ ಮೇಲ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ನಾಳೆ ಬೇಗನೆ ಬರೋದು ಕೇಳಿ. ಪೂರ್ವಿ, ಈ ಪಾರ್ಟಿಗೆ ಬಂದಿರೋ ಜನರು, ಈ ಪಾರ್ಟಿಗೆ ಮಾಡಿರೋ ವ್ಯವಸ್ಥೆ, ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಹೌದು ಅಮ್ಮ, ವೆನ್ಯೂ ಮಾತ್ರ ಸಖತ್ತಾಗಿದೆ. ಆಂಟಿ, ನಾನು ನಿಮ್ಗೆ ಏನೋ ತಂದಿದ್ದೀನಿ. ನಂಗ ನೀವ್ ಯಾವಾಗ್ಲೂ ನನಗೆ ಎಷ್ಟು ಸಪೋರ್ಟ್ ಮಾಡಿದಿರ. ಮನೆಯವರೆಲ್ಲರೂ ರಾಮ್ ವಿರುದ್ಧವಾಗೇ ಇದ್ರು. ನೀವು ಮಾತ್ರ ನನ್ನ ಮತ್ತೆ ರಾಮ್ ಪರವಾಗಿ ಯಾವಾಗ್ಲೂ ಸ್ಟ್ಯಾಂಡ್ ತಗೊಂತಾನೆ ಬಂದಿದ್ದೀರಾ. ನೀವ್ ನನ್ನ ಅತ್ತೆ. ಆ ಪ್ರೀತಿಗೋಸ್ಕರ ದಿಸ್ ಇಸ್ ಫಾರ್ ಯು. ಇದೇನಮ್ಮ, ನನ್ಗೋಸ್ಕರ ಡೈಮಂಡ್ ನೆಕ್ಲೆಸ್ ಕೊಡ್ತಾ ಇದ್ಯಾ? ನೀವ್ ಖುಷಿಯಾಗಿರ್ಬೇಕು ಆಂಟಿ, ಅದಕ್ಕಿಂತ ಹೆಚ್ಚು ನಂಗೆ ಇಲ್ಲ. ಆದ್ರೆ ಆಂಟಿ, ಒಂದ್ ವಿಷಯ, ಇದು ಯಾವುದೇ ಕಾರಣಕ್ಕೂ ನಾನ್ ಕೊಟ್ಟೆ ಅಂತ ರಾಮಗ್ ಮಾತ್ರ ಹೇಳ್ಬೇಡಿ. ಅವನಿಗಿದೆಲ್ಲ ಇಷ್ಟ ಆಗಲ್ಲ. ಇದನ್ನ ನಿಮ್ ಸೊಸೆ ತನ್ನ ಖುಷಿಗೋಸ್ಕರ ನಿಮಗ್ ಸೀಕ್ರೆಟ್ ಆಗಿ ಗಿಫ್ಟ್ ಕೊಟ್ಟಿರೋದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು.
ಆಯ್ತಮ್ಮ. ಅಮ್ಮಂಗ್ ಮಾತ್ರ ಗಿಫ್ಟ್ ತಂದಿದ್ದೀರಾ? ನನ್ಗೇನು ಕೊಡಲ್ವಾ ನೀವು? ಹಾಗೇನಿಲ್ಲ ಪೂರ್ವಿ, ನಿಂಗೆ ಏನ್ ಬೇಕು ಅಂತ ಹೇಳು. ಸುಮ್ನೆ ತಮಾಷೆ ಕೇಳ್ದೆ. ನೀವು ಆದಷ್ಟು ಬೇಗ ಅಣ್ಣನ ಜೊತೆ ಎಂಗೇಜ್ ಆಗಿ ನಮ್ಮ ಮನೆಗ್ ಬನ್ನಿ, ಆಮೇಲೆ ನನ್ಗೇನ್ ಬೇಕೋ ನಾನೇ ಕೇಳ್ತೀನಿ. ಆ ಟೈಮ್ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕಾಯ್ತಾ ಇದೀನಿ ಪೂರ್ವಿ. ಸರಿನಮ್ಮ, ನಮಗ್ ಹೊತ್ತಾಗ್ತಿದೆ, ನಾವಿನ್ ಹೊರಡ್ತೀವಿ. ಆದ್ರೆ ಆಂಟಿ, ರಾಮ್ಗೆ ಸ್ವಲ್ಪ ಹೊತ್ತು ಇಲ್ಲೇ ಇರೋದಕ್ಕೆ ಹೇಳ್ತೀರಾ? ಆಯ್ತಮ್ಮ, ಅವನ್ ಇಲ್ಲೇ ಇರ್ಲಿ, ನಾವು ಹೊರಡ್ತೀವಿ. ಹುಷಾರು. ಹೊರಡೋಣ, ಲೇಟ್ ಆಯ್ತು. ಸ್ನೇಹ, ನಾವು ಬರ್ತೀವಿ. ಏಯ್, ಏನು ನೀನು? ಇವತ್ತು ಸ್ನೇಹ ಹುಟ್ಟಿದಬ್ಬ, ಇನ್ನೊಂದ್ ಸ್ವಲ್ಪ ಹೊತ್ತು ಅವಳ ಜೊತೆನೆ ಇದ್ಬಾ, ನಾವು ಹೊರಡ್ತೀವಿ. ಅಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನೀನ್ ಅವಳ ಜೊತೆ ಇರ್ತಿದ್ಯಾ ಅಷ್ಟೇ. ನಾನು ಡ್ರೈವರ್ ಜೊತೆ ಹೋಗ್ತೀನಿ, ನೀನು ಕ್ಯಾಬ್ ಮಾಡ್ಕೊಂಡ್ ಬಾ. ಬಾರೆ ಪೂರ್ವಿ. ಮಾ ಯಾವಾಗ ಬರ್ತಾರೆ ನಿಮ್ಮ ಪಿ ಎ? ಇವತ್ತೇ ದುಡ್ಡು ಕೊಡ್ತೀರಾ ಇಲ್ಲ ಟೈಮ್ ತಗೊಂಡು ಏನಾದರೂ ಮಾಡಿದ್ದೀರಾ? ಅವ್ರು ಬರೋ ತನಕ ವೇಟ್ ಮಾಡು, ಬರ್ತಾ ಇದ್ದಾರೆ. ನನ್ನ ದುಡ್ಡು ಬಂತಲ್ಲ. ಏಯ್, ಅದು ನಿನ್ ದುಡ್ಡಲ್ಲ, ನನ್ ದುಡ್ಡು. ಬ್ಲ್ಯಾಕ್ ಮೇಲ್ ಮಾಡ್ತಾ ಹೋಗ್ತಿದ್ಯಾ ಅಷ್ಟೇ. ಏನೋ ಒಟ್ಟಲ್ಲಿ ನನಗೆ ಸೇರ್ತಾ ಇದೆ ಅಲ್ಲ. ದಿಸ್ ಶುಡ್ ಬಿ ದ ಲಾಸ್ಟ್ ಟೈಮ್. ಇನ್ನೊಂದು ಸಾರಿ ಇದೇನಾದ್ರೂ ರಿಪೀಟ್ ಆಯ್ತು, ಅದ್ರ ಪರಿಣಾಮ ನೆಟ್ಟಿಗಿರೋದಿಲ್ಲ. ಓಕೆ. ದುಡ್ಡು ಸರಿಯಾಗಿರೋ ಥರನೇ ಇದೆ. See you. Bye. ಸುಮಿತ್, ಇಷ್ಟು ದಿನ ನಾ ಸುಮ್ಮನೆ ಇದ್ದೆ, ಇನ್ಮೇಲೆ ಸುಮ್ಮನೆ ಇರಲ್ಲ. ಅವನು ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ನನಗೆ ಬೇಕು. ಯಾವ ಕಾರಣಕ್ಕೂ ಅವ್ನು ಮಿಸ್ ಆಗ್ಬಾರ್ದು. ರಾಮ್ ಬಂದ ಅನ್ಸುತ್ತೆ. ಏನೇ ಹುಡುಕ್ತಿದ್ಯಾ? ರಾಮ್ ಬಂದಿಲ್ಲ ಅಂತನಾ? ಮತ್ತೆ ಅವನಿವತ್ ಮನೆಗ್ ಬರಲ್ಲ. ಅವನ್ ಹೋಗಿರೋದು ಅವನ್ ಮದ್ವೆ ಆಗೋ ಹುಡ್ಗಿ ಮನೆಗೆ. ಏನೇನ್ ನಾಟಕ ನಿಲ್ಸಿ ಹೋಗ್ ಮಲ್ಕೋ. ಬಾರೆ ಪೂರ್ವಿ. ಏನ್ ಇವ್ರು ಹೀಗನ್ಬಿಟ್ರು? ರಾಮ್ ಇವತ್ ಮನೆಗ್ ಬರೋದಿಲ್ವಾ? ಒಂದ್ಸತಿ ರಾಮಿಗೆ ಫೋನ್ ಮಾಡ್ಬಿಡ್ತೇನೆ. ಹಲೋ. ರಾಮ್, ಯಾವಾಗ ಬರ್ತೀಯಾ? ಮಳೆ ಜೋರಾಗಿ ಬರ್ತಿದೆ ಕಣೋ, ಬೇಗ ಹೊರಡು. ಸರಿ, ಪಾರ್ಟಿ ಎಲ್ಲ ಮುಗೀತು, ಇನ್ನೇನು ಹೊರಡ್ತೀನಿ. ಸರಿ, ಹುಷಾರಾಗ್ ಬಾ. ರಾಮ್, ಯಾರ್ ಕಾಲ್ ಮಾಡಿದ್ದು? ಪ್ರೇಮ. ಓ, ಅದಕ್ಕೆ ಅವಾಗಿಂದ ಹೋಗ್ತೀನಿ ಹೋಗ್ತೀನಿ ಅಂತಿದ್ಯಾ? ಇಲ್ಲ ಸ್ನೇಹ, ಹಾಗೇನಿಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಪ್ಲೀಸ್ ರಾಮ್, ನೀನ್ ಇಷ್ಟು ಬೇಗ ಹೋಗ್ಬೇಡ. ಇವತ್ ನನ್ನ ಬರ್ಡೇ ಅಲ್ವಾ, ನಿನ್ ಜೊತೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕಾಗದೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಹೋಗು. ಹಾಗಲ್ಲ ಸ್ನೇಹ, ಮಳೆ ಬರ್ತಿದೆ, ನಾ ಹೊರಡ್ತೀನಿ, ಆಮೇಲೆ ಲೇಟ್ ಆಗುತ್ತೆ. ರಾಮ್, ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ಆ ಪ್ರೇಮನ ನೀನು ಫೋರ್ಸಿಬಲ್ ಆಗಿ ಮದ್ವೆ ಆಗಿದೆ ಅನ್ನೋದು ಮರ್ತ್ಬಿಟ್ಯಾ? ಆಸ್ ಇಫ್ ಶೀಸ್ ಯೋರ್ ವೈಫ್ ಅಂತ ಅಕ್ಸೆಪ್ಟ್ ಮಾಡಿರೋ ತರ ಆಡ್ತಿದ್ಯಲ್ಲ. ನೋಡು, ನೀನ್ ಹೇಗೆಲ್ಲ ಆಡಿದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ನೀನ್ ಇವತ್ ಎಷ್ಟು ಅರ್ಜೆಂಟ್ ಮಾಡಿದ್ರು ನಾನ್ ನಿನ್ನ ಈ ಮಳೆ ಕಳ್ಸೋದಿಲ್ಲ. ಇಲ್ಲ ಸ್ನೇಹ, ಅದು ಇಲ್ಲ, ಇದು ಇಲ್ಲ. ನೋಡು, ಆಲ್ರೆಡಿ ಮಳೆ ಜೋರಾಗಿ ನೆನೀತಾ ಇದೀವಿ, ಇನ್ನು ಜಾಸ್ತಿ ಆದ್ರೆ ಕಷ್ಟ. ಕಮ್, ವಿಲ್ ಗೋ. ಕಮ್ ರಾಮ್, ಲೆಟ್ಸ್ ಗೋ. ಸ್ನೇಹ, ಒಂದ್ ನಿಮಿಷ.
ಸ್ನೇಹ ನಾನು ಮನೆಗೆ ಹೋಗ್ತಿದ್ದೆ. ಚುಪ್, ಇವತ್ ನನ್ ಬರ್ಡೇ. ನಾನ್ ಏನ್ ಕೇಳಿದ್ರು ನೀನಿಲ್ಲ ಅನ್ನೋ ಹಾಗೆ ಇಲ್ಲ ರಾಮ್. ಮಳೆವರೆಗೂ ನೀನ್ ಇಲ್ಲೇ ಇರ್ಬೇಕು. ರಾಮ್, ಮಳೇಲಿ ನೆಂದು ನಿನ್ ಶರ್ಟ್ ಒದ್ದೆ ಆಗಿದೆ. ನೀನ್ ಅದನ್ನ ಚೇಂಜ್ ಮಾಡ್ಕೋ, ನಾನ್ ಬೇರೆ ಡ್ರೆಸ್ ತಂದ್ಕೊಡ್ತೀನಿ. ದಟ್ಸ್ ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಹೋಗ್ತೀನಲ್ಲ. ರಾಮ್, ಅತಿ ಆಡ್ಬೇಡ. ಒದ್ದೆ ಆಗಿರೋ ಆ ಬ್ಲೇಸರ್ ಮತ್ತೆ ಶರ್ಟ್ನ ತೆಗೆದ್ಕೊಡು, ನಾನ್ ಬೇರೆ ಡ್ರೆಸ್ ತಂದ್ಕೊಡ್ತೀನಿ. ಕೊಡು ರಾಮ್. ಸ್ನೇಹ ಒಂದು ನಿಮಿಷ. ರಾಮ್, ನನ್ ಮುಂದೆ ಡ್ರೆಸ್ ಚೇಂಜ್ ಮಾಡಕ್ಕೆ ಯಾಕೆ ನಾಚಿಕೆ ನಿಂಗೆ? ತೆಗೆದ್ಕೊಡು ನೀನು ಪ್ಲೀಸ್. ರಾಮ್, ರಾಮ್, ಟುಡೇ ಇಸ್ ಮೈ ಬರ್ತ್ಡೇ. ನೀನ್ ತುಂಬಾ ದೂರದೊಂಥರ ಆಡಿ ನನಗ್ ಬೇಜಾರು ಮಾಡ್ತಿದ್ಯಾ ನೋಡು. ತೆಗೆದ್ಕೊಡು ನೀನು ಪ್ಲೀಸ್. ರಾಮ್, ತೆಗೆದ್ಕೊಡು. ಸುಳ್ಳು ಕತೆ ಕಟ್ಟಿ ಮದ್ವೆ ಆಗಿರೋದಲ್ದೆ ಈಗ ಹೆಂಡತಿ ತರ ಬೇರೆ ಆಡಕ್ ಶುರು ಮಾಡಿದಾಳೆ. ರಾಮ್, ನನ್ ಬರ್ಡೇ ಬಂದಿದ್ದಾರೆ ಅಂತ ಗೊತ್ತಿದ್ದು ಪದೇ ಪದೇ ಕಾಲ್ ಮಾಡ್ತಿದ್ಯಾ? ನಿನಗ್ ಸರಿಯಾಗಿ ಮಾಡ್ತೀನಿ. ಹಲೋ, ಏನೇ ನಿನ್ ಸಮಸ್ಯೆ? ಏಯ್, ನನ್ ಗಂಡನ್ ಫೋನ್ ನೀನ್ ಯಾಕೆ ಎತ್ತಿದ್ಯಾ? ನನ್ ಗಂಡ ಇಲ್ಲಿ ಯಾಕೆ ಅಂದ್ರೆ ಅವ್ನು ನನ್ ಬಾಯ್ ಫ್ರೆಂಡ್, ನಾನು ಅವ್ನ್ ಗರ್ಲ್ ಫ್ರೆಂಡ್. ಮೊನ್ನೆ ಸಿಕ್ಕಿರೋ ಕಜಾಯ ಸಾಕಾಗ್ಲಿಲ್ವಾ? ಇನ್ನ ಬೇಕಾ? ಮನೆಗೆ ಬಂದು ಇಸ್ಕೋತ್ಯಾ? ನೀನ್ ಇರೋ ಹತ್ರನೇ ಬಂದ್ ಕೊಡ್ಲಾ? ಮರ್ಯಾದೆಯಿಂದ ನನ್ ಗಂಡಂಗ್ ಫೋನ್ ಕೊಟ್ರೆ ಸರಿ. ಕೊಡಲ್ಲ ಕಣೆ. ನೀನ್ ಎಷ್ಟು ಸಲ ಕಾಲ್ ಮಾಡಿದ್ರು, ಎಷ್ಟು ಕಾಟ ಕೊಟ್ರು ರಾಮ್ ಇವತ್ ಮನೆಗ್ ಬರಲ್ಲ. ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ. ಒಂದು ನೆನ್ಪಿಟ್ಕೋ, ರಾಮ್ ಯಾವತ್ತಿದ್ರು ನನ್ನ ಕಣ್ಣು ಕಾಡುತ್ತಿದೆ, ಏನೇನು ಬೇಡುತ್ತಿದೆ, ನಿನ್ನ ಮೈಮಾಟಕ್ಕೆ ನನಗೇನು ಆಗುತ್ತಿದೆ. ಟವಲ್ ತಗೋ ರಾಮ್. ಥ್ಯಾಂಕ್ಸ್ ಸ್ನೇಹ. ಶಟ್, ನನ್ನ ಫೋನ್ ಬ್ಲೇಸರ್ ಅಲ್ಲಿ. ನಾನೇ ತಗೊಂಡ್ ಬರ್ತೀನಿ, ತಗೋ. ನೀನ್ ಡ್ರೆಸ್ ಹಾಕೋ. ಕಣ್ಣು ಕಾಡುತ್ತಿದೆ, ಏನೇನು ಬೇಡುತ್ತಿದೆ, ನಿನ್ನ ಮೈ ಮಾಟಕ್ಕೆ ನನಗೇನೋ ಆಗುತ್ತಿದೆ.
ಪ್ರೇಮ, ರಾಮ್ಗೆ ಪದೇ ಪದೇ ಫೋನ್ ಮಾಡಿ ಹೆಂಡತಿ ಅಧಿಕಾರ ಚಲಾಯಿಸ್ತಿದ್ಯಾ ಅಲ್ವಾ? ನನಗೆ ದಿಮಾಕಲ್ಲಿ ಮಾತಾಡ್ತೀಯಾ? ನಿನ್ ದಿಮಾಕೆಲ್ಲ ಇಳಿಸ್ತೀನಿ ಇವತ್ತು. ಉರ್ಕೊಂಡ್ ಸಾಯಿ. ಸ್ನೇಹ ಏನೋ ಕಳ್ಸಿದಾಳಲ್ಲ,